ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಸುರಭಿ. ನಾನಿವಾಗ ಇದ್ದೀನಿ ಶಾಂತಿನಗರ ಬಸ್ ಸ್ಟ್ಯಾಂಡಲ್ಲಿ. ಕಾರಣ ಏನಂದರೆ ಬೆಂಗಳೂರಿಂದ ಚೆನ್ನೈಗೆ ಹೋಗೋಣ ಅಂತ. 10:30 ಬಸ್ ಕಾದು ಕೊನೆಗೆ 12 ಗಂಟೆಗೆ ಬಂದಿದೆ. ಹತ್ತಿ ಕುಳಿತಿದ್ದೀನಿ. ಬಸ್ಸಲ್ಲೆಲ್ಲ ಮಲಗಿರುವ ಕಾರಣ ನಾನು ಮಾತಾಡಿದ್ರೆ ನನ್ನನ್ನು ಇಲ್ಲೇ ಕೆಳಗಿಳಿಸಿ ಹೋಗ್ಬಿಡ್ತಾರೆ ಅನ್ನೋ ಕಾರಣದಿಂದ ಕ್ಯಾಮ್ರಾಕ್ಕೆ ಹಲ್ಕಿಸ್ತಿದ್ದು ಅಷ್ಟೇ ಮಾಡಿದ್ದು. ಸೊ ಬೆಳಗ್ಗೆವರೆಗೂ ಬಾತ್ಕೊಳ್ತೀನಿ. ಈಗ ನನ್ನ ಕಡೆಯಿಂದ ಗುಡ್ ನೈಟ್ ತಗೊಳ್ಳಿ. ಬೆಳಿಗ್ಗೆ ಸಿಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಶುಭರಾತ್ರಿ. ಶುಭೋದಯ, ಗುಡ್ ಮಾರ್ನಿಂಗ್. ಅಂತೂ ಇಂತೂ ಚೆನ್ನೈಗೆ ಎಂಟ್ರಿ ಆಯಿತು. ಸೊ ಅಲ್ಲಿ ನೋಡಿ, ಅಲ್ಲಿ ನನ್ನನ್ನು ಡ್ರಾಪ್ ಮಾಡ್ಲಿಕ್ಕೆ ಯಾರು ಬಂದಿದ್ದಾರೆ ಅಂತ. ಎಸ್, ಸೂರ್ಯದೇವ ರವಿ ಮಾಮನೆ ಬಂದಿದ್ದಾರೆ. ಡ್ರಾಪ್ ಮಾಡಿದ ಮಾತ್ರ ಅಲ್ಲ, ಹೋಗುವಾಗ ಒಂದು ಸಜೆಷನ್ ಕೊಟ್ಟು ಕಿವಿ ಮಾತು ಹೇಳಿ ಹೋಗಿದ್ದಾನೆ. ಇಲ್ಲಿ ನಾನು ತಂಪಾಗಿರೋದಿಲ್ಲ, ಅಲ್ಲಿ ಮಾತ್ರ ನಾನು ತಂಪಾಗಿದ್ದು. ಇಲ್ಲಿ ನನ್ನ ಪ್ರತಾಪ ನಿಮಗೆಲ್ಲ ಗೊತ್ತಿಲ್ಲ. ಕಣ್ಣಿಗೆ ಕಾಣಿಸಿದ್ದೆ, ಮನಸ್ಸಿಗೆ ತೋಚಿದ್ದೆಲ್ಲ ತಿಂದರೆ ಅದಕ್ಕೆ ನಾನು ಕಾರಣ ಅಲ್ಲ. ಆಮೇಲೆ ಆರೋಗ್ಯ ಕೈ ಕೊಟ್ಟರೆ ಅದಕ್ಕೆ ನಾನು ಹೊಣೆ ಅಲ್ಲ ಅಂತ ಹೇಳಿ ಅವನ ಮೇಲಕ್ಕೆ ಹೋದ. ನಾನು ಕೆಳಗಿಳಿದೆ. ಹಾಯ್ ಎವ್ರಿವನ್, ವೆಲ್ಕಮ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸುರಭಿ. ಇವಾಗ ನಾನಿದ್ದೀನಿ ಚೆನ್ನೈನ ವಡಪಳನಿ ಅನ್ನೋ ಒಂದು ಓಲ್ಡ್ ಸ್ಟ್ರೀಟ್, ಓಲ್ಡ್ ಏರಿಯಾ. ಸೊ ಇಲ್ಲಿ ನಿಯರ್ ಅಲ್ಲಿ ಈ ಏರಿಯಾದಲ್ಲಿ ಸಾಲಿಗ್ರಾಮ ಅಂತ ಇದೆ. ವಡಪಳನಿಯಲ್ಲಿ ಸಾಲಿಗ್ರಾಮ, ಸಾಲಿಗ್ರಾಮದಲ್ಲಿ ವಡಪಳನಿನೂ ಗೊತ್ತಿಲ್ಲ, ಬಟ್ ಸಾಲಿಗ್ರಾಮ. ಬೆಳಗ್ಗೆ ಬರುವಾಗ ಒಂದು 8:30 ಆಯ್ತು. ನೀನೆ ಹೊರಡುವಾಗ ನಂಗೆ ವಿಡಿಯೋ ಮಾಡ್ಲಿಕ್ಕೆ ಆಗಿಲ್ಲ. ಯಾಕೆ ಅಂತಂದ್ರೆ ಒಂದು ನನ್ನ ಸ್ವಯಂಕೃತ ತಪ್ಪಿನಿಂದ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಯಾಕಂದ್ರೆ ನಾನು ಟ್ರೈನ್ ಮಿಸ್ ಮಾಡ್ಕೊಂಡೆ. ಬಟ್ ಇವತ್ತು ನಾನು ಬರ್ಲೇಬೇಕಾಗಿತ್ತು. ಬಸ್ ಆ್ಯಪ್ ಅಲ್ಲಿ ಬಸ್ ಟಿಕೆಟ್ ಬುಕ್ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದೆ. ಬಸ್ ಸ್ಟ್ಯಾಂಡಿಗೆ ಬರ್ಬೇಕಾಗಿರೋದು ಬಸ್ಸು ಆಕ್ಚುಲಿ 10:40 ಇತ್ತು ಟೈಮಿಂಗ್ಸ್. ಬಟ್ ಬಸ್ ಬಂದಿದೆ 11:40ಗೆ. ಅಂಡ್ ಅಲ್ಲಿಂದ ಅದು ಹೊರಟಿರೋದು 12 o'clock. ಆ ಮಿಡ್ ನೈಟ್ ಅಲ್ಲಿ ಅಷ್ಟು ಮಿಡ್ ನೈಟ್ ಅಲ್ಲೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ. ಟ್ರೈನ್ ಮಿಸ್ ಆಯಿತು. ಬಟ್ ಎಲ್ಲರೂ ನಾರ್ಮಲ್ ಆಗಿ ಟ್ರೈನಲ್ಲಿ ಬುಕ್ ಮಾಡ್ಕೊಂಡು ಬರ್ತಾರಲ್ಲ, ಹೆಸರು ಏನು ಹೇಳ್ತಾರೋ ಗೊತ್ತಿಲ್ಲ, ನಾರ್ಮಲ್ ರಿಸರ್ವೇಷನ್ ಮಾಡ್ಕೊಂಡು ಬರ್ತಾರೆ. ಬಟ್ ನನಗೆ ಅಲ್ಲಿ ಬರ್ಲಿಕ್ಕೆ ಭಯ. ನನಗೆ ಹಾಗೆ ರಿಸರ್ವೇಷನ್ ಮಾಡಲಿಕ್ಕೆ AC ಆದರೂ ಓಕೆ, ಬಟ್ ಹಾಗೆ ಬರ್ಲಿಕ್ಕೆ ಭಯ ಆಗುತ್ತೆ. ಕಾರಣ ಏನು ಅಂತಂದರೆ, ಒಂದು 2 year ಬ್ಯಾಕ್ ಒಂದು ಇನ್ಸಿಡೆಂಟ್ ನಡೀತು. ಅದೇನು ಅಂತಂದರೆ, ಇಲ್ಲಿಂದ ಶ್ರೀರಂಗಂ ಹೋಗ್ಬೇಕಾಗಿತ್ತು. ಬೆಂಗಳೂರಿಂದ ಶ್ರೀರಂಗಂಗೆ ದೇವರು ಪೂಜಾ ಕಾರ್ಯ ಇತ್ತು. ಎಷ್ಟು ಅಂದರೆ ಒಂದು 3 days ಇತ್ತು. ಅಲ್ಲೆಲ್ಲ ಫ್ಯಾಮಿಲಿ ಗ್ಯಾದರ್ ಆಗಬೇಕಾಗಿತ್ತು. ಇಲ್ಲಿಂದ ತುಂಬ ಜನ ಹೊರಟಿದ್ವಿ. ಸ್ವಲ್ಪ ಜನರಿಗೆ ಎಲ್ಲಿ AC-ನಲ್ಲಿ ಇದಾಯಿತು, ಸೀಟ್ ಆಯಿತು. ಸ್ವಲ್ಪ ಜನರಿಗೆ ಇದರಲ್ಲಾಯಿತು, ನಾರ್ಮಲ್ ಇದರಲ್ಲಿ. ಸೊ ಸ್ವಲ್ಪ ಜನ ಅಲ್ಲಿ ಇಲ್ಲಿ ಯಾಕೆ ಅಂತ ಹೇಳಿ ಎಲ್ಲ ನಾರ್ಮಲ್ ಆಗೇ ಮಾಡಿದ್ವಿ. ಸೊ ನಾವು ಲಾಸ್ಟ್ ಟೈಮಲ್ಲಿ ಮಾಡಿದ್ವಿ ಏನೋ ಗೊತ್ತಾಗಿಲ್ಲ. ಅಲ್ಲಿ ಏನಾಯಿತು, ನಮಗೆ ಈ ಡೋರ್ ಇರುತ್ತಲ್ಲ, ಡೋರ್ ಪಕ್ಕದಲ್ಲಿ ಸೀಟ್ ಇದಾಯಿತು. ಅಲ್ಲಿ ಏನಾಯಿತು, ಡೋರ್ ಪಕ್ಕದಲ್ಲಿ ಈಗ RAC ಸೀಟ್ ಸಿಗುತ್ತಲ್ವ, ಹಾಗೆ ಆ ವಿಂಡೋ ಸೀಟ್ ಇದರಲ್ಲಿ ನಮ್ಮಮ್ಮ ಮಲ್ಕೊಂಡಿದ್ರು. ನಮ್ಮಮ್ಮನ ತಲೆ ಹತ್ರ ಕೂತ್ಕೊಂಡು ಇಬ್ಬರು ಮಾತಾಡ್ಕೊಂಡು ಕೂತ್ಕೊಂಡಿದ್ವಿ. ನಾನು ಯಾವಾಗಲೂ ಕ್ರಾಸ್ ಬಾಡಿ ಬ್ಯಾಗ್ ಹಾಕ್ಕೊಳ್ತೀನಿ. ಬಟ್ ಆ ದಿನ ಏನು ಮಾಡಿಕೊಂಡೆ, ವ್ಯಾನಿಟಿ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ವ್ಯಾನಿಟಿ ಬ್ಯಾಗ್ ತೊಗೊಂಡೆ. ಅದು ಅಲ್ಲದೆ ನೆಕ್ಸ್ಟ್ ಏನು ಮಾಡಿದೆ, ನಾನು ಕಿವಿದು ಓಲೆ ಬಳೆ ಅದೆಲ್ಲ ಅಲ್ಲಿ ನೆಕ್ಸ್ಟ್ ಎಲ್ಲ ಜನ ಸೇರ್ತೀವಲ್ಲ, ಅಲ್ಲಿ ಆ ದಿನ ಇದು ಮಾಡೋಣ, ಟ್ರಾವೆಲ್ ಮಾಡುವಾಗ ಯಾಕೆ ಅಂತ ಎಲ್ಲ ಬ್ಯಾಗಿಗೆ ಹಾಕ್ಕೊಂಡೆ. ಆಯಿತಾ, ಹಾಕ್ಕೊಂಡಿದ್ದೆ ಎಲ್ಲ ಓಲೆ ಬಳೆ ಎಲ್ಲ ಬ್ಯಾಗಿಗೆ ಹಾಕ್ಕೊಂಡಿದ್ದೆ. ಸೊ ಅಲ್ಲಿ ಕೂತ್ಕೊಂಡಿದ್ವಿ, ಗಾಡಿ ಅಲ್ಲ ಟ್ರೈನಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ವಿ. ನಮ್ಮಮ್ಮ ಹೇಳ್ತಿದ್ರು ತುಂಬ ಸೆಕೆ ಆಗ್ತಿದೆ ಅಂತ. ನಾನು ಹೋಗಿ ಇರಮ್ಮ ಫ್ಯಾನ್ ಹಾಕ್ತೀನಿ ಅಂತ ರೈಟ್ ಸೈಡಲ್ಲಿ ಇತ್ತಲ್ಲ, ಹೋಗಿ 1 second 1 step ಬಿಟ್ಟು ನೆಕ್ಸ್ಟ್ ಹೋಗಿ ಇದು ಮಾಡೋದ್ರೊಳಗೆ ಒಬ್ಬ ಬ್ಯಾಗ್ ಇಟ್ಕೊಂಡು ಜಂಪ್ ಮಾಡಿಬಿಟ್ಟಿದ್ದಾನೆ ಕೆಳಗೆ. ಅಂದರೆ ಅವರೆಲ್ಲ ಹಾಗೆ ಏನದು ಬ್ಯಾಗ್ ಎಲ್ಲ ಕಳ್ತನ ಮಾಡೋರು ಇರ್ತಾರಲ್ವ, ಅವರಂತೂ ಬ್ಯಾಗ್ ಹಿಡ್ಕೊಂಡು ಜಂಪ್ ಮಾಡಿ ಕೆಳಗೆ ಹೋಗ್ಬಿಟ್ಟಿದ್ದಾನೆ.
ಎಲ್ಲರೂ ಹಾ 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 ಅಂತ ಕೂಗ್ತಾ ಇದ್ದಾರೆ. ಏನಾಯ್ತು ತಿರುಗಿ ನೋಡಿದ್ರೊಳಗೆ ನನ್ನ ಬ್ಯಾಗ್ ಇಲ್ಲ. ಸೊ ನಾನು ಯಾವಾಗಲೂ ಭಯ ಬಿಡ್ತೀನಿ. ನಾನು ಈ ಕ್ರಾಸ್ ಬಾಡಿ ಬ್ಯಾಗ್ ಇರುತ್ತಲ್ವ ಅದ್ರಲ್ಲಿ ನಾನು ಕಂಫರ್ಟ್ ಆಗಿರ್ತೀನಿ. ಬಟ್ ಅದನ್ನ ಯಾಕೆ ಥಿಂಕ್ ಮಾಡಿದ್ನೋ ನನಗೆ ಗೊತ್ತಿಲ್ಲ. ಸೊ ಬ್ಯಾಗ್ ಮಾತ್ರ ಇದ್ದಿದ್ರೆ, ನಾರ್ಮಲ್ ಥಿಂಗ್ಸ್ ಏನಾರು ಇದ್ದಿದ್ರೆ ಹೋಗ್ಲಿ ಅಂತ. ಅವತ್ತೇನಾಯ್ತು, ಅಲ್ಲಿ ಹೋಗಿ ATMಗೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಒಂದು 33ಇಂದ 35 ಒಳಗಡೆ ಕ್ಯಾಶ್ ಡ್ರಾ ಮಾಡಿದ್ದೆ. ಬಟ್ ನಂದು ಅದರಲ್ಲೊಂದು ಸ್ವಲ್ಪ ಚೇಂಜ್ ಖರ್ಚಿಗಂತ ಒಂದು 5,500 ಸಾವಿರ ಸಮಥಿಂಗ್ ಏನೋ ಚಿಲ್ಲರೆ ಇತ್ತು ಅದರಲ್ಲಿ. ಅದನ್ನ ಯಾವಾಗಲೂ ಅದು ಖರ್ಚೇ ಆಗೋದಿಲ್ಲ, ಅದು ಹಾಗೆ ಇಟ್ಕೊಳ್ತಾ ಇದ್ದೆ. ಅವಾಗ ಎಣಿಸೋದು, ಅದರಲ್ಲಿ ಇಡೋದು ಇದೆಯಾ ಅಂತ ಹೇಳ್ಬಿಟ್ಟು. ಅದು ನನ್ನ ಲಕ್ಕಿ ಬ್ಯಾಗ್ ಒಳಗಡೆ ಒಂದು ವ್ಯಾರಂಟಿ ಬ್ಯಾಗ್ ಒಳಗೆ ಒಂದು ಲಕ್ಕಿ ಪರ್ಸ್ ಇತ್ತು. ಅದರೊಳಗೆ ನಾನು ಯಾವಾಗಲೂ ಅದು ಅಮೌಂಟ್ ಇಟ್ಕೊತಿದ್ದೆ. ಆಮೇಲೆ ಇನ್ನೊಂದು ನನ್ನ ಬ್ಯಾಡ್ ಹ್ಯಾಬಿಟ್ ಏನಿತ್ತು ಅಂತಂದರೆ, ಒರಿಜಿನಲ್ ಡಾಕ್ಯುಮೆಂಟನ್ನು ಯಾವಾಗಲೂ ಜೊತೆಯಲ್ಲಿ ಇಟ್ಕೊಳ್ಳೋದು. ಸೊ ಎಲ್ಲ ಒರಿಜಿನಲ್ ಡಾಕ್ಯುಮೆಂಟು ಅದರಲ್ಲೇ ಇತ್ತು. ಏನಿತ್ತು, ಪಾನ್ ಕಾರ್ಡ್ ಇತ್ತು, ಆ್ಯಂಡ್ DL ಇತ್ತು, ಎಲ್ಲ ಒರಿಜಿನಲ್ಲು. ಆ್ಯಂಡ್ 2 ವೀಲರ್ RC ಕಾರ್ಡು, ಆ್ಯಂಡ್ ಕಾರ್ದು RC ಕಾರ್ಡು, ಆಮೇಲೆ ಇನ್ನೊಂದು ATM ಕಾರ್ಡು, ಇನ್ನೊಂದು ಏನದು ಆಯುಷ್ಮಾನ್ ಕಾರ್ಡ್ ಸಮಥಿಂಗ್ ಏನೋ ಒಂದು ಕಾರ್ಡ್ ಅವಾಗೆಲ್ಲ ಮಾಡಿಸ್ತಾ ಇದ್ರಲ್ಲ, ಅದೊಂದು ಕಾರ್ಡ್ ಮಾಡಿಸಿ ಇಟ್ಕೊಂಡಿದ್ದೆ. ಎಲ್ಲದೂ ಒರಿಜಿನಲ್ ಕಾರ್ಡು ಹೊರಟೋಯ್ತು. ಡಾಕ್ಯುಮೆಂಟ್ಸ್ ಹೋಯ್ತು, ಕಿವಿದು ಓಲೆ ಹೋಯ್ತು, ಬಳೆ ಹೋಯ್ತು, ಆ್ಯಂಡ್ ಸ್ವಲ್ಪ ಕ್ಯಾಶ್ ಇತ್ತಲ್ವಾ, ಆ ಕ್ಯಾಶ್ ಎಲ್ಲ ಹೋಯ್ತು, ಎಲ್ಲದೂ ಹೋಯ್ತು. ಏನು ಮಾಡ್ಲಿಕ್ಕಾಗತ್ತೆ, ಹತ್ಕೊಂಡು ಕೂತ್ಕೊಂಡ್ವಿ. ಎಲ್ಲರೂ ಬಂದು ಸಮಾಧಾನ ಮಾಡ್ತಾ ಇದ್ರು. ಅಲ್ಲಾಗೆ ಒಂದು 5 ನಿಮಿಷಕ್ಕೆ ಇನ್ನೊಂದು ಕೋಚ್ ಇದೆಯಲ್ವಾ, ಅಲ್ಲಿಂದ ಜೋರಾಗಿ ಎಲ್ಲರೂ ಕೂಗ್ತಾ ಇದ್ರು. ಏನಾಯ್ತು ಕೇಳಿದ್ರೆ, ಅಲ್ಲಿ ಯಾರ್ದು ಒಂದು ಸೂಟ್ ಕೇಸ್ ಇಟ್ಕೊಂಡು ಹೋಗಿದಾರಂತೆ. ಸೊ ಅವಾಗೆಲ್ಲರೂ ಹೇಳ್ತಾ ಇದ್ದಾರೆ, ಇಲ್ಲ ಈ ಟ್ರೈನಲ್ಲಿ ಯಾವಾಗಲೂ ಹೀಗೆ ಎಲ್ಲ ಕಳ್ತನ ನಡೀತಾನೆ ಇರ್ತದೆ, ಎಲ್ಲರೂ ಕೇರ್ ಆಗಿರಬೇಕು ಅಂತೇಳಿ. ಸೊ ನಾವೆಲ್ಲ ಅಲ್ಲಿ ಕಳ್ತನ ಆಯ್ತಂತೆ, ಅವ್ರದ್ದೇನೋ ಕದ್ಕೊಂಡು ಹೋದ್ರಂತೆ, ಇವ್ರದ್ದೇನೋ ಕದ್ಕೊಂಡು ಹೋಯ್ದ್ರಂತೆ ಅಂಥೇಳಿ ಕತೆ ಕೇಳ್ತಿದ್ವಿ, ಬಿಡ್ತಿದ್ವಿ. ಯಾಕಂದ್ರೆ ಅದು ನಮಗೆ ಫೀಲ್ ಆಗ್ತಿರ್ಲಿಲ್ಲ. ಯಾವಾಗಲೂ ನಮಗೆ ಏನಾದರೂ ಆದರೆ ತಾನೇ ಫೀಲ್ ಆಗೋದು. ತುಂಬ ಫೀಲ್ ಆಯಿತು. ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಪ್ರಾರಬ್ಧ ಕರ್ಮ, ಅಯ್ಯೋ ಹಿಂದೆ ಏನೋ ಕರ್ಮ ಆಯಿತು. ಆವಾಗೆಲ್ಲ ನನಗೆ ಅನಿಸ್ತಾ ಇತ್ತು. ಫುಲ್ ನೈಟ್ ನಾನು ಏನು ಥಿಂಕ್ ಮಾಡಿದೆ ಗೊತ್ತಾ, ಅಂದ್ರೆ ನಾನು ಹಿಂದಿನ ಜನ್ಮದಲ್ಲಿ ಹೀಗೆ ಅವನದೇನಾದ್ರು ಟ್ರೈನಲ್ಲಿ ಅವನ ಬ್ಯಾಗ್ ಎಲ್ಲ ಕದ್ದಿದ್ದೀನ, ಹೀಗೆಲ್ಲ ಟ್ರೈನಿಂದ ಕೆಳಗಡೆ ಜಂಪ್ ಮಾಡ್ಬಿಟ್ನಾ, ಹಿಂದಿನ ಜನ್ಮದಲ್ಲಿ ಕಳ್ಳಿ ಆಗಿದ್ನ, ಹಿಂಗೆಲ್ಲ ಅನ್ಕೊಂಡು ಫುಲ್ ಬೆಳಗ್ಗೆವರೆಗೂ ಫುಲ್ ರೀಕಾಲ್ ಮಾಡ್ತಿದ್ದೆ ಹಿಂದಿನ ಜನ್ಮದೆಲ್ಲ. ಸೊ ಆದ್ರಿಂದ ನಾನು ಏನ್ ಮಾಡ್ತೀನಿ, ನಂಗೆ ಸಾಮಾನ್ಯವಾಗಿ ನಾರ್ಮಲ್ ಆಗಿ ರಿಸರ್ವೇಶನ್ ಮಾಡಿರೋ ಟ್ರೈನಲ್ಲಿ ನಂಗೆ ಹೋಗ್ಲಿಕ್ಕೆ ಭಯ. ಅದರಿಂದ ಬಸ್ಸಲ್ಲಿ ನೋಡೋಣ ಅಂತ. ಬಸ್ಸಲ್ಲೂ ತುಂಬಾ ಕಷ್ಟ ಐತೆ. ಯಾಕಂದ್ರೆ ಅದೆಂತ ಲಕ್ಸುರಿ ಬಸ್ ಆದ್ರೂ ಆ ಬಸ್ ಜಂಪ್ ಆಗ್ತಾ ಇರ್ತದಲ್ವಾ. ಸೊ ವಾಶ್ರೂಮ್ ಅರ್ಜೆಂಟ್ ಆಗ್ತದೆ, ನಿದ್ದೆ ಅಂತೂ ಹೇಗಿದ್ರೂ ಆಗೋದೇ ಇಲ್ಲ. ಸೊ ತುಂಬ ಕಷ್ಟ ಆಯಿತು. ಅಂತೂ ಟ್ರಾವೆಲ್ ಎಲ್ಲ ತುಂಬ ಕಷ್ಟದಿಂದ ಬಂದು ಚೆನ್ನೈ ಸೇರಿದಾಯಿತು. ಇವಾಗ ರೆಸ್ಟ್ ತಗೊಂಡು ಮತ್ತೆ ಈವ್ನಿಂಗು ಜಸ್ಟ್ ಒಂದು ವಾಕ್ ಹೋಗಿ ಏನಾದರೂ ಸ್ವಲ್ಪ ವಿಡಿಯೋ ಮಾಡ್ಲಿಕ್ಕೆ ಆಗತ್ತಾ ಅಂತ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೆ ಬಾಯ್ ಬಾಯ್. 5 hours later. ಏನಕ್ರಿ? Download some videos and edit to witness. ಮಧ್ಯಾಹ್ನ ಮೇಲಿಂದ ಏನು ಮಾಡಿದೆ ಅಂತಂದ್ರೆ, ಊಟ ಮಾಡಿಬಿಟ್ಟು ಹೋಗಿ ಮಲ್ಕೊಂಡೋಳು 7 ಗಂಟೆಗೆ ಎದ್ದಿದ್ದೀನಿ. ಸೊ ಇವತ್ತು ಸೆಷನ್ ಇರಲಿಲ್ಲ. ಸೊ ನಾಳೆ ಸೆಷನ್ ಇದೆ, ನಾಳೆಯೂ ಸೆಷನ್ ಇದೆ. ಇವತ್ತು ಫುಲ್ಲು ರೆಸ್ಟ್ ಡೇ ಇವತ್ತು. ಸೊ ದೋಸೆ ಬಂತು ನೋಡೋಣ. ಪರೋಟ ಒಂದು, ರವಾ ದೋಸೆ ಒಂದು. ಎಷ್ಟು ಬೇಗ ತಂದುಕೊಟ್ಟಿದ್ದಾನೆ ಅಂತಂದ್ರೆ, ಏನು ಮಾಡಿಟ್ಟಿರ್ತಾರ ಹೇಗೋ ಗೊತ್ತಾಗ್ತಾ ಇಲ್ಲ ನನಗೆ.
ರವೆ ದೋಸೆ ಮನೆಯಲ್ಲೇ ಮಾಡಿಕೊಂಡು ಪರೋಟ ರವೆ ದೋಸೆ ಅಂತೂ ಬೆಳಿಗ್ಗೆ ಮಾಡಿಟ್ಟಂಗಿದೆ. ಪರೋಟ ಮಾತ್ರ ಸೂಪರ್. ಸ್ಪೆಷಲ್ ಸ್ಪೆಷಲ್ ಎಲ್ಲ ಫೇವ್ರೇಟ್ ಐಟಮ್ ಇದು ಸೌತ್ ಇಂಡಿಯನ್ ಪನ್ನೀರ್ ಮಸಾಲ ದೋಸೆ, ಮೊಸರು ಮಸಾಲ ದೋಸೆ, ಸೂಪ್ ಸ್ಟಾರ್ಟರ್, ಅದು ರೆಗ್ಯುಲರ್ ಚೈನೀಸ್ ಮೆನು ಮಶ್ರೂಮ್ ಮಸಾಲೆ ದೋಸೆ ಆ್ಯಂಡ್ ಪನ್ನೀರ್ ಮಸಾಲೆ ದೋಸೆ. ಈ ಬಾಲಾಜಿ ಭವನ್ ಸ್ಪೆಷಲ್. ಇಡ್ಲಿ ರುಚಿ ಹೇಗಿದೆ ಅಂತ ನೋಡೋಣ ಅಂತ ಇಲ್ಲಿ ಇಡ್ಲಿ ತುಂಬ ಚೆನ್ನಾಗಿ ಮಾಡ್ತಾರಂತೆ. ಇಡ್ಲಿ ಆ್ಯಂಡ್ ಇದು ಪನ್ನೀರ್ ಚಿಲ್ಲಿ. ಫಸ್ಟ್ ಇಡ್ಲಿ ತಿಂದು ಆಮೇಲೆ ಪನ್ನೀರಿಗೆ ಹೋಗೋದು. ಇಡ್ಲಿ ಬೆಳಗ್ಗೆ ಮಾಡಿದ್ದು, ಸೊ ಚೆನ್ನಾಗಿಲ್ಲ. ಬಟ್ ತಮಿಳ್ನಾಡು ಸ್ಟೈಲ್ ಏನು ಅಂತಂದ್ರೆ ಕೊಬ್ಬರಿ ಚಟ್ನಿ, ಬಟ್ ಇಲ್ಲಿ ಕೆಂಪು ಚಟ್ನಿ ಕೊಟ್ಟಿಲ್ಲ. ಕೆಂಪು ಚಟ್ನಿ ತಿನ್ನೋಕೆ ತುಂಬ ಇಷ್ಟ ನನಗೆ. ಅಂದ್ರೆ ಕೊಬ್ಬರಿ ಚಟ್ನಿನೂ ಚೆನ್ನಾಗಿ ಮಾಡ್ತಾರೆ. ರಾಂಗ್ ಸೆಲೆಕ್ಷನ್ ಇರೋದು. ಯಾರೋ ಸಜೆಸ್ಟ್ ಮಾಡಿದ್ರು ಬೆಸ್ಟ್ ವೆಜಿಟೇರಿಯನ್ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ಬಾಲಾಜಿ ಭವನ್ ಅಂತ. ಪರೋಟ ಮಾತ್ರ ಚೆನ್ನಾಗಿತ್ತು. ಆ್ಯಕ್ಚುಲಿ ಏನು ಗೊತ್ತಾ, ಯಾವಾಗಲೂ ನೀವು ನನಗಿದು ಎಕ್ಸ್ಪೀರಿಯನ್ಸ್ ಏನು ಅಂತಂದರೆ, ಯಾವಾಗ ನಾನು ತಮಿಳ್ನಾಡಿಗೆ ಬಂದಾಗಲೆಲ್ಲ ನಾನು ಈ ಗೋಬಿ ಮಂಚೂರಿ ಚೈನೀಸ್ ಫುಡ್ ತಗೊಳ್ತೀನಲ್ವಾ, ನಂಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ಗೊತ್ತಿಲ್ಲ ತಮಿಳ್ನಾಡು ಸ್ಟೈಲ್ ಹಾಗೆ ಮಾಡ್ತಾರೋ ಏನು ಅಂತ. ಬಟ್ ನನಗೆ ಬೆಂಗಳೂರಿಗೆ ತಿಂದಷ್ಟು ಇಲ್ಲಂತೂ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಚೈನೀಸ್ ಫುಡ್. ಬಟ್ ಇಲ್ಲಿ ನೀವು ತಮಿಳ್ನಾಡಿಗೆ ಬಂದಾಗಲೆಲ್ಲ ಏನು ತಿನ್ನಬೇಕು ಅಂತಂದರೆ, ನನಗೇನು ಇಷ್ಟ, ನಾನೇನು ತಿಂತೀನಿ ಅಂತಂದರೆ ಇಡ್ಲಿ, ಒತ್ತು ಪರೋಟ, ದೋಸೆ ಐಟಮ್ಸ್ಗಳು, ಆಮೇಲೆ ಕೆಂಪು ಚಟ್ನಿ, ಕೊಬ್ಬರಿ ಚಟ್ನಿ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ. ಬಟ್ ಇವತ್ತು ರಾಂಗ್ ಹೋಟೆಲ್ ಸೆಲೆಕ್ಷನ್ ಮಾಡ್ಕೊಂಡಿದ್ದೀವಿ. ಬಟ್ ನನಗೆ ಇಷ್ಟ ಆಗಿಲ್ಲ ಟೇಸ್ಟ್ ಇಲ್ಲಿ. ಫುಲ್ ಐಟಮ್ ನಾನೇನು ತೊಗೊಂಡಿಲ್ವಲ್ಲ, ನಾನು ತೊಗೊಂಡಿರೋ ಐಟಮಲ್ಲಿ ಇಡ್ಲಿ ತುಂಬ ತಣ್ಣಗಾಗಿತ್ತು, ರವೆ ದೋಸೆ ಫುಲ್ ತಣ್ಣಗಾಗಿತ್ತು. ಅಂದರೆ ಬೆಳಿಗ್ಗೆ ಮಾಡಿದ ಥರ ಇತ್ತು. ಅಂದರೆ ಆರ್ಡ್ರ್ ಮಾಡಿ 5 ಮಿನಿಟ್ಸ್ ಒಳಗಡೆ ರವೆ ದೋಸೆ ಬರುತ್ತೆ ಅಂದರೆ ಹೆಂಗೆ ಅಲ್ವಾ? ಅಟ್ಲೀಸ್ಟ್ 20 ನಿಮಿಷದಿಂದ ಜಾಸ್ತಿನೇ ಆಗ್ತದೆ. ಯಾಕಂದರೆ ಒಂದು ಕಡೆ ನಾನು ಹೋಟ್ಲಲ್ಲಿ ಕೇಳಿದ್ದೆ, ರವೆ ದೋಸೆಗೆ ಹಿಟ್ಟು ಕಲಿಸಿರೋದಿಲ್ವಂತೆ ಅವರು, ಅಂದರೆ ಮಿಕ್ಸ್ ಮಾಡಿರಲ್ವಂತೆ. ನಾವು ಆರ್ಡ್ರ್ ಮಾಡೋದ್ರ ಮೇಲೆ ಮಿಕ್ಸ್ ಮಾಡಿ ಮಾಡ್ತಾರಂತೆ. ಸೊ ಇಲ್ಲಿ ನನಗೆ ಗೊತ್ತಿಲ್ಲ. ಚಿಲ್ಲಿ ಪನ್ನೀರು ಇವತ್ತಿಂದ್ರೆ 3 ದಿನ ಆದರೂ ದಯವಿಟ್ಟು ನಾನು ಆಯ್ತು. ಇವಾಗ ಬೇಡ ಅಂತ ಏನು ಅಂದರೆ ಇಲ್ಲಿ ಸ್ಟಾಫ್ ಎಲ್ಲ ತುಂಬ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ಸೊ ಅದನ್ನು ಏನು ಮಾಡಿದ್ದಾರೆ ಅಂದರೆ, ಅವ್ರು ಏನು ಹೇಳ್ತಿದ್ದಾರೆ ಅಂದರೆ, ಅದಕ್ಕೆ ಕಾರ್ನ್ ಫ್ಲೋರ್ ಸ್ವಲ್ಪ ಜಾಸ್ತಿ ಹಾಕಿದ್ದಾರೆ ಅಂತ. ಸೊ ಅದಕ್ಕೆ ಅದು ತುಂಬ
ಏನು ಹೇಳ್ತಾರೆ ಗಟ್ಟಿ ಇದು ಜಾಸ್ತಿ ಆಗಿದೆ ಅಂತ ಅವರೇ ಹೇಳಿಬಿಟ್ರು, ತೊಗೊಂಡೋದ್ರು. ಸೊ ಇವಾಗ ಗೀ ಪುಡಿ ದೋಸೆ ಹೇಳಿದ್ದೀನಿ, ನೋಡೋಣ ಅದು ಹೇಗಿದೆ ಅಂತ ಹೇಳಿಬಿಟ್ಟು. 5 ಐಟಮ್ಸ್ ಆಯಿತು. 5 ಐಟಮ್ಸಲ್ಲಿ ಪರೋಟ ಒಂದೇ ಚೆನ್ನಾಗಿದ್ದು. ಗೀ ಪುಡಿ ದೋಸೆ ಕಟ್ ಮಾಡಿದ್ದೀನಿ, ಟೇಸ್ಟ್ ಹೇಗಿದೆ ಅಂತ ಹೇಳ್ಬೇಕಿಲ್ಲ, ಹೇಳ್ತೀನಿ. ಗೀ ಪುಡಿ ದೋಸೆ ಏನು ಅಂತಂದರೆ, ನಾನೇನು ಫಾಲೋ ಮಾಡ್ತಿದ್ದೀನಿ ನಾನು 2 ಇಯರ್ಸಿಂದ ಅಂತಂದರೆ, ಈ ಕೆಲವರಿಗೆಲ್ಲ ಇವಾಗ ಉದ್ದಿನ ದೋಸೆ ತಿಂದ ಕೂಡಲೇ ನಿದ್ದೆ ಬರೋದು, ಇಡ್ಲಿ ತಿಂದ ಕೂಡಲೇ ನಿದ್ದೆ ಬರೋದು ಅಂತ ಆಗುತ್ತಲ್ವಾ. ಸೊ ನಮಗೆ ನಮ್ಮ ಡಾಕ್ಟ್ರ್ ಹೇಳಿದರು, ಆಯುರ್ವೇದ ಡಾಕ್ಟ್ರು, ಈ ಉದ್ದಿನ ಐಟಮ್ ನಮ್ಮ ಜಾಸ್ತಿ ತಿಂತೀವಲ್ಲ, ಸೊ ಉದ್ದಿನ ಐಟಮ್ ಜಾಸ್ತಿ ನಾವು ಇಡ್ಲಿಗೆ ದೋಸೆಗೆ ಯೂಸ್ ಮಾಡೋದಲ್ವ. ಸೊ ಅದು ಡೈಜೆಷನ್ ಆಗಲಿಕ್ಕೆ ತುಂಬ ಹೆವಿ ವರ್ಕ್ ಮಾಡಬೇಕು. ಈ ಜಮೀನಲ್ಲಿ ಅಲ್ಲೆಲ್ಲ ಕೆಲಸ ಮಾಡ್ತಾರಲ್ವ, ಅದೆಲ್ಲ ತುಂಬ ಹೆವಿ ವರ್ಕ್ ಮಾಡೋರಿಗೆ ಬೇಗ ಡೈಜೆಷನ್ ಆಗುತ್ತೆ. ಇಲ್ಲ ಅಂದರೆ ತುಂಬ ಬಿಸಿಲಿರಬೇಕು, ಬಿಸಿಲಿರೋ ಏರಿಯಾದಲ್ಲಿ ತಿಂದರೆ ಬೇಗ ಡೈಜೆಷನ್ ಆಗುತ್ತೆ ಅಂತ. ಸೊ ನನಗೆ ಯಾವಾಗಲೂ ದೋಸೆ ತಿಂದ ಕೂಡಲೇ ನಿದ್ದೆ ಬರೋದು, ಅದನ್ನ ಫುಲ್ಲು ಏನು ಒಂಥರ ತಾಮಸವಾಗಿರೋದು ಅಭ್ಯಾಸ ಆಗೋಗಿತ್ತು. ನನಗೆ ಲೇಜಿಯಾಗಿರ್ತಾ ಇದ್ದೆ. ಯಾವಾಗಿಂದ ನಾನು ಉದ್ದಿನ ದೋಸೆ ತಿನ್ನೋದು ಬಿಟ್ಟನು, ಆವಾಗಿಂದ ನಂಗೆ ಆ ಪ್ರಾಬ್ಲಮ್ ಇಲ್ಲ. ಆಮೇಲೆ ಯಾವಾಗಲೂ ಗ್ಯಾಸ್ಟ್ರಿಕ್ ಆಗೋದು ಅಂದರೆ, ನೀವು ಉದ್ದಿನ ಇದು ತಿಂದರೆ, ನೀವು ಹೇಗೆ ಉದ್ದಿನ ದೋಸೆ ತಿಂದರೆ ಕಷ್ಟಪಡ್ತೀರೋ, ಪಿಜ್ಜಾ ತಿಂದರೆ ಕಷ್ಟಪಡ್ತೀರೋ ಸೇಮೇ ಇರುತ್ತೆ. ನನ್ನ ಬಾಡಿ ಇದಕ್ಕೆ ಹಾಗೆ ಫೀಲ್ ಆಗುತ್ತೆ ಅನ್ನೋ ಗೊತ್ತಿಲ್ಲ, ಬಟ್ ನನಗೆ ಹಂಗೆ ಫೀಲ್ ಆಗುತ್ತೆ. ಸೊ ಅದನ್ನೆಲ್ಲ ನಾನು ಯಾವಾಗಂದರೆ, ಇಲ್ಲಿ ನಾನು ತಮಿಳ್ನಾಡು ಯಾವಾಗ ಬರ್ತೀನಿ ಆವಾಗ ನಾನು ಪರೋಟನೂ ಇಲ್ಲೇ ತಿಂತೀನಿ, ದೋಸೆ ಜಾಸ್ತಿ ತಿಂತೀನಿ, ಇಡ್ಲಿ ತಿಂತೀನಿ. ಯಾಕಂದರೆ ಪರೋಟ ದೋಸೆ ಇಡ್ಲಿಯಲ್ಲೆಲ್ಲ ತಮಿಳ್ನಾಡಲ್ಲಿ ನನಗೆ ತುಂಬ ಇಷ್ಟ. ಬಿಸಿಲು ಜಾಸ್ತಿ ಇರುತ್ತೆ, ಡೈಜೆಷನ್ ಆಗುತ್ತೆ ಚೆನ್ನಾಗಿ ಅಂತ ಹೇಳ್ಬಿಟ್ಟು. ತುಂಬ ಗ್ಯಾಸ್ಟ್ರಿಕ್ ಇರೋರು ನೀವು 2 ತಿಂಗಳು ದೋಸೆ ತಿನ್ನೋದನ್ನ, ಇಡ್ಲಿ ತಿನ್ನೋದನ್ನ ನಿಲ್ಲಿಸಿ. ಹಾಗಾಗಿ ಮೆಂತ್ಯ ದೋಸೆ ಎಲ್ಲ ತಿನ್ಬೋದು. ನಾನು ಮೆಂತ್ಯ ದೋಸೆನೇ ಜಾಸ್ತಿ ಯಾವಾಗಲೂ ತಿನ್ನೋದು ಮನೆಯಲ್ಲಿ. ಸೊ ಉದ್ದು ತಿನ್ನೋದನ್ನು ನೀವು 2 ತಿಂಗಳು ನಿಲ್ಲಿಸಿ ನೋಡಿ, ನಿಮಗೆ ಗ್ಯಾಸ್ಟ್ರಿಕ್ಕೇ ಇರೋದಿಲ್ಲ. ಇದು ನನ್ನ ಸ್ವಂತ ಅನುಭವ. ಸೊ ಟ್ರೈ ಮಾಡಿ ನೋಡಿ. ತುಂಬ ಬಿಸಿಲಿರಲ್ಲಿ ಸೌತ್ ಕೇಂದ್ರ ಹೋದರೆ, ಅಥವಾ ನಾರ್ತ್ ಕರ್ನಾಟಕ ಹೋದರೆ, ಅಥವಾ ಇಲ್ಲಿ ತಮಿಳ್ನಾಡಲ್ಲಿ ನಾರ್ತ್ ಇಂಡಿಯಾ ತುಂಬ ಬಿಸಿಲು ಎಲ್ಲಿರುತ್ತೆ ಅಲ್ಲಿ ಹೋಗ್ಬಿಟ್ಟು ಉದ್ದಿನ ಐಟಮು, ಮೈದಾ ಐಟಮ್ ಇಷ್ಟ ಇದ್ದೀವಿ ಎಷ್ಟು ತಿಂದರೂ ಡೈಜೆಷನ್ ಆಗುತ್ತೆ. ಐ ಥಿಂಕ್ ಕೆಲಸ ಮಾಡಿಲ್ಲ ಅಂದರೆ ಬಿಸಿಲಲ್ಲಿ ಓಡಾಡಿದ್ರು ಡೈಜೆಷನ್ ಆಗುತ್ತೆ. ಸೊ ಬೆಂಗಳೂರು ಯಾವಾಗ ಒಂಥರ ಕೂಲ್ ವೆದರ್ ಇರುತ್ತೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ಅಲ್ಲೆಲ್ಲ ಸ್ವಲ್ಪ ಮಲೆನಾಡು ಅಲ್ಲೆಲ್ಲ ಸ್ವಲ್ಪ ಡೈಜೆಷನ್ ಆಗುತ್ತೆ ಅಷ್ಟೇ. ಬಟ್ ಅಲ್ಲಿ ಏನು ಅಂತಂದರೆ ತುಂಬ ಕೆಲಸ ಮಾಡ್ತೀವಿ ಹಳ್ಳಿ ಕಡೆ. ಇಲ್ಲಿ ಒಳಗೆ ಕೆಲಸ ಮಾಡೋದಲ್ವ ಅಡುಗೆ ಮನೆಯಲ್ಲಿ. ಅಂದರೆ ಯಾವಾಗೆಲ್ಲ ಉದ್ದು ಮೈದಾ ಅದೆಲ್ಲ ಜಾಸ್ತಿ ತಿಂತೀವಿ, ಸೂರ್ಯನ ಜಾಸ್ತಿ ಮೈ ಒಡ್ಬೇಕು, ಇದೆ ಆವಾಗ ಬೇಗ ಡೈಜೆಷನ್ ಆಗುತ್ತೆ. ಅಗ್ನಿ ಆ್ಯಕ್ಟಿವ್ ಆಗಿಬಿಡುತ್ತೆ. ನಾವು ಕೂಲ್ ವೆದರಲ್ಲಿ ಇಟ್ಕೊಂಡು ಅಗ್ನಿ ಆ್ಯಕ್ಟಿವ್ ಆಗಿದ್ರೆ ಎಲ್ಲಿ ಆಗುತ್ತಲ್ಲ. ಕೊನೆಗೂ ಬಿಟ್ಬಿಟ್ಟೆ, ಇದು ತಿನ್ನಕ್ಕಂತೂ ಆಗ್ತಾ ಇಲ್ಲ, ಏನೋ ತುಂಬ ಕೆಟ್ಟದಾಗ ಮಾಡಿದ್ದಾರೆ. ಇದೇನೋ ಆಫರ್ ಇದೆ ನೋಡಿ. ಚಿಲ್ಲಿ ಪರೋಟ 100 rupees. ಕೊತ್ತು ಪರೋಟ 110. ಚಿಲ್ಲಿ ಇಡ್ಲಿ 100 rupees. ಕಾಫಿ
ಯಾವತ್ತೂ ಕುಡಿಯಲ್ಲ ನಾನು, ಬಟ್ ಇವತ್ತು ಎಲ್ಲ ಫುಡ್ಡು ಇಷ್ಟ ಆಗದೆ ಇರೋದಕ್ಕೆ ಒಂದು ಕಾಫಿ ಹಾಕೋಣ ಅಂತ ಯೋಚನೆ ಮಾಡ್ತಿದ್ದೀನಿ. ಇದರಲ್ಲಿ ಇಷ್ಟು ಫುಲ್ ಹೋಗಲ್ಲ, ಸ್ವಲ್ಪ ಮಾತ್ರ ಹೋಗುತ್ತೆ. ಇಷ್ಟು ಫುಲ್ ಹೋಗಲ್ಲ, ಸ್ವಲ್ಪ ಮಾತ್ರ ಹೋಗುತ್ತೆ. ಕಾಫಿ ಹೇಗಿದೆ ಅಂತ. ಇದು ತಮಿಳ್ನಾಡು ಸ್ಟೈಲ್ ಆಫ್ ಕಾಫಿ. ಇದನ್ನ ಏನು ಗೊತ್ತಾ, ನಿಮಗೆ DVG ರೋಡ್, ಬೆಂಗಳೂರಲ್ಲಿ DVG ರೋಡ್ ಇದೆಯಲ್ಲ, ಗಾಂಧಿ ಬಜಾರಲ್ಲಿ ನಿಸರ್ಗ ಗಾರ್ಡನ್ ಅಂತ ಇದೆ. ನಿಸರ್ಗ ಗಾರ್ಡನಲ್ಲಿ ನನಗೆ ತುಂಬ ಇಷ್ಟವಾದ ಹೋಟೆಲ್ ಅದು. ಯಾವಾಗಲೂ ಹೋಗ್ತಾ ಇರ್ತೀನಿ ನಾನು. ಅಲ್ಲಿ ನೀವು ಒಂದು ಪನ್ನೀರ್ ಐಟಮ್, ನೀವು ಯಾವುದೇ ಇದರಲ್ಲಿ ಪನ್ನೀರ್ ಇರುವಂಥ ತಗೊಳ್ಳಿ. ಅದರಲ್ಲಿ ಲೆಮನ್ ಪನ್ನೀರು ಎಲ್ಲ ಐಟಮು ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಲೆಮನ್ ಪನ್ನೀರ್ ಇದೆ ಅಲ್ವಾ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಅಲ್ಲಿ ಪನ್ನೀರ್ ತಿಂದ್ರ ಮೇಲೆ ನನಗೆ ಯಾವ ಹೋಟೆಲ್ಗೆ ಹೋದ್ರು ಒಂದು ಜಡ್ಜ್ ಮಾಡ್ಲಿಕ್ಕೆ ಆಗ್ತಾ ಇದೆ. ಪನ್ನೀರ್ ಅಂದರೆ ಹೀಗಿರ್ಬೇಕಲ್ವಾ, ಪನ್ನೀರ್ ಟೇಸ್ಟ್ ಹೀಗಿರ್ಬೇಕಲ್ವಾ, ಸೊ ಪನ್ನೀರ್ ತಿಂದು ಹೀಗೆ ಫೀಲ್ ಆಗಬೇಕು ಅಂತ ನನಗೆ ಅನಿಸಿತ್ತು. ಅದ್ರ ಮೇಲಿಂದ ನಾನು ಎಲ್ಲಿಗೆ ಹೋದ್ರು ಪನ್ನೀರ್ ಒಂದು ಪೀಸ್ ಬಾಯಿಗೆ ಇಡುವಾಗಲೂ ಗೊತ್ತಾಗ್ಬಿಡ್ತದೆ, ಪನ್ನೀರ್ ಇದು ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ಯಾರೆಲ್ಲ ಪನ್ನೀರ್ ಲವರ್ ಇರ್ತಾರೆ ನನ್ನ ಥರ, ನಿಸರ್ಗ ಗಾರ್ಡನ್ಗೆ ಹೋಗ್ಬೋದು, ಅಲ್ಲಿ ಟೇಸ್ಟ್ ಮಾಡ್ಬೋದು. ಅಷ್ಟೇ ಅಲ್ಲ, ಇನ್ನೊಂದು ಏನೇ ಐಟಮ್ ನೀವು ಅಲ್ಲಿ ನಿಸರ್ಗ ಗಾರ್ಡನ್ ಅಂತ ತಗೊಳ್ರಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲಿಗೆ ಗೊತ್ತಾ, DVG ರೋಡಲ್ಲಿ ಸಾಯಿಗೋಲ್ಡ್ ಪ್ಯಾಲೇಸ್ ಪಕ್ಕದಲ್ಲಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಐಟಮ್ ಚೆನ್ನಾಗಿದೆ. ಒಂದ್ಸರಿ ಟ್ರೈ ಮಾಡಿ, ಒಂದ್ಸರಿ ಟ್ರೈ ಮಾಡ್ಬೋದು. ಟ್ರೈ ಮಾಡಿದ ಮೇಲೆ ಅವಾಗ ಟ್ರೈ ಮಾಡ್ಬೋದು. ನಾನು ಅವಾಗ ಟ್ರೈ ಮಾಡ್ತೀನಿ. ಸೊ ಈ ಹೋಟೆಲಿಂದ ಹೊರಡುವಂಥ ಸಮಯ. 9:09 ಆಯಿತು. ತಿಂದಿದ್ದೆಲ್ಲ ಕರಗಿಸೋಣ ಅಂತ ಹಾಗೆ ಸ್ವಲ್ಪ ವಾಕ್ ಮಾಡಿಕೊಂಡು ಬಾಳೆಹಣ್ಣೆಲ್ಲ ಬಾಳೆಹಣ್ಣು ತಗೊಳ್ಳುವಾಗ ಅಂಕಲ್ಲು ಅವ್ರ ಕಷ್ಟ ಸುಖವನ್ನು ಸ್ವಲ್ಪ ಹೊತ್ತು ಹೇಳ್ಕೊಂಡು ಮನಸ್ಸಿಗೆ ಸಮಾಧಾನ ಮಾಡಿಕೊಂಡ್ರು. ಅಂಕಲ್ ಹತ್ರ ಮಾತಾಡಿಕೊಂಡು ಮತ್ತೆ ಸ್ವಲ್ಪ ದೂರ ಹೋಗಿ ಆಮೇಲೆ ಅಲ್ಲಿಂದ ಬಸ್ ಸ್ಟ್ಯಾಂಡ್ ತನಕ ಹೋಗಿ ಹಾಗೆ ವಾಪಸ್ ರೂಮಿಗೆ ಬಂದು ಇವಾಗ ಮಲಗುವ ಸಮಯ. ಸೊ ನಾಳೆ ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದೊಂದಿಗೆ ನಿಮ್ಮ ಎದುರುಗಡೆ ಬರ್ತೀನಿ. ಅಲ್ಲಿಯವರೆಗೆ ಬಾಯ್ ಬಾಯ್, ಟೇಕ್ ಕೇರ್, ಗುಡ್ ನೈಟ್, ಶುಭರಾತ್ರಿ.